ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ್ ಆಲಮೇಲ ತಾಲೂಕು ಸಮಿತಿ ರಚನೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ದಿನಾಂಕ 23 ಜೂನ್ 2026ರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ್ ಆಲಮೇಲ ತಾಲೂಕು ಸಮಿತಿಯ ಪದಾಧಿಕಾರಿಗಳ ಐಕ್ಯ ಸಭೆಯು ಮಂಗಳವಾರ ಆಲಮೇಲ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಸಭೆಯಲ್ಲಿ ಎಲ್ಲರ ಒಪ್ಪಂದದ ಮೇರೆಗೆ ಶಶಿಧರ್ ನಾಯ್ಕೋಡಿ ಅವರನ್ನು ತಾಲೂಕಾ ಪ್ರಧಾನ ಸಂಚಾಲಕರಾಗಿ ಆಯ್ಕೆ ಮಾಡಲಾಯಿತು. ತಾಲೂಕಾ ಸಮಿತಿಯ ಪದಾಧಿಕಾರಿಗಳಾಗಿ ಸಂಜು ಇಟ್ಗಾರ್, ಹುಚ್ಚಪ್ಪ ಸಿಂಗೆ, ಪುಂಡಲಿಕ್ ನಾವದ್ಗೆ, ಸುರೇಶ್ ನಾಟಿಕರ್ ತಾವರಖೇಡ್, ಮಧುರಾವ್ ಕಡ್ಲಿಕರ್, ದೌಲ್ ಮಲ್ಲಿಕ್ ದೇವರಮನಿ, ಕಾಚಪ್ಪ ಐರೋಡ್ಗಿ ತಾರಾಪುರ್ ಹಾಗೂ ರಾಜು ಸಿಂಗೆ ತಾರಾಪುರ್ ಅವರನ್ನು ಆಯ್ಕೆ ಮಾಡಲಾಯಿತು. ಅಲ್ಪಸಂಖ್ಯಾತ ಘಟಕದ ಸಂಚಾಲಕರಾಗಿ ಬಶೀರ್ ತಾಂಬಳಿ ಅವರನ್ನು ನೇಮಕ ಮಾಡಲಾಯಿತು. ಆಲ್ಮೇಲ ನಗರ ಸಮಿತಿಯ ಸಂಚಾಲಕರಾಗಿ ರಾಜು ವೈ ಮೇತ್ರಿ, ಈಶ್ವರ್ ಮಣಗೇರಿ, ಶರಣು ಬಿಳಂಗಿ ಹಾಗೂ ಪ್ರಕಾಶ್ ಬ್ಯಾಕ್ಕೋಡ್ ಅವರನ್ನು ಆಯ್ಕೆ ಮಾಡಲಾಯಿತು. ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬೆಳಗಾವಿ ವಿಭಾಗೀಯ ಸಂಚಾಲಕ ಸಂಜು ವಿ ಕಂಬಾಗಿ ಮಾತಾಡಿ, ರಾಜ್ಯ ಸಂಚಾಲಕ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಬಂಧುತ್ವದ ತತ್ವಗಳನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ರಾಜ್ಯ ಸಮಿತಿಯು ಜುಲೈ 3ರಂದು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ದಲಿತ ಜನಜಾಗೃತಿ ಸಮಾವೇಶವನ್ನು ಆಯೋಜಿಸಿದೆ ಎಂದು ತಿಳಿಸಿದರು. ಈ ಸಮಾವೇಶಕ್ಕೆ ವಿಜಯಪುರ ಜಿಲ್ಲೆಯಿಂದ ಸುಮಾರು 2ರಿಂದ 3,000 ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಕರೆ ನೀಡಿದರು. ವರದಿ ರೇವಣ್ ಸಿದ್ದಯ್ಯ, ಹಿರೇಮಠ, ಎಂಟಿವಿ ನ್ಯೂಸ್ ಕನ್ನಡ, ಆಲ್ಮೇಲ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆಲ್ಮೇಲ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದದ ಪದಾಧಿಕಾರಿಗಳ ಒಂದು ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ನೂತನವಾಗಿ ಆಲ್ಮೇಲ ತಾಲೂಕಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಶಶಿಧರ್ ನಾಯ್ಕೋಡಿ ಅವರನ್ನ ತಾಲೂಕಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಸಂಜು ಇಟ್ಗಾರ್ ಇವರನ್ನು ತಾಲೂಕಾ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹುಚ್ಚಪ್ಪ ಸಿಂಗೆ ಅವರನ್ನು ಕೂಡ ತಾಲೂಕಾ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಪುಂಡ್ಲಿಕ್ ನಾವದ್ಗಿ ಅವರನ್ನು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸುರೇಶ್ ನಾಟಿಕಾರ್ ಇವರನ್ನು ಕೂಡ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮಾಧವರಾವ್ ಕಡ್ನಿ ಇವರನ್ನು ಕೂಡ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ದಾವಲ್ ಮಲ್ಲಿಕ್ ದೇವರಮನಿ ಇವರನ್ನು ಕೂಡ ತಾಲೂಕಾ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ರಾಜು ಐರೋಡ್ಗಿ ಇವರನ್ನು ಕೂಡ ತಾಲೂಕಾ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ರಾಜು ಸಿಂಗೆ ಅವರನ್ನು ಈ ತಾಲೂಕಾ ಖಜಾಂಚಿಯಾಗಿ ಆಯ್ಕೆ ಮಾಡಲಾಗಿದೆ. ಮತ್ತು ಅದೇ ರೀತಿ ಅಲ್ಪಸಂಖ್ಯಾತರ ಘಟಕದ ಬಶೀರ್ ತಾಂಬೋಳಿ ಅವರನ್ನು ತಾಲೂಕಾ ಅಲ್ಪಸಂಖ್ಯಾತರ ಘಟಕದ ತಾಲೂಕಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೆ ನಗರ ಸಮಿತಿ ಕೂಡ ಈಗ ಆಯ್ಕೆ ಮಾಡಲಾಯಿತು. ಇದರಲ್ಲಿ ರಾಜು ಮೇತ್ರಿ ಅವರನ್ನು ನಗರ ಸಮಿತಿಯ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈಶ್ವರ ಮಣಗೇರಿ ಇವರನ್ನು ಕೂಡ ತಾಲೂಕಾ ನಗರ ಸಮಿತಿಯ ಸಂಘಟನಾ ಸಂಚಾಲಕರನ್ನು ಆಯ್ಕೆ ಮಾಡಲಾಗಿದೆ. ಶರಣು ಬಿಳಂಬಿಗಿ ಇವರನ್ನು ನಗರ ಘಟಕದ ಸಂಘಟನಾ ಸಂಚಾಲಕರನ್ನು ಆಯ್ಕೆ ಮಾಡಲಾಗಿದೆ. ಹಾಗೆ ಪ್ರಕಾಶ್ ಬ್ಯಾಕ್ವರ್ಡ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಗರ ಸಮಿತಿಯ ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಲಾಯಿತು. ಮತ್ತು ಇದೇ ಸಂದರ್ಭದಲ್ಲಿ ಏನು ಬರುವ ಜುಲೈ 3ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ವಿಜಯಪುರ ಜಿಲ್ಲೆಯಿಂದ ಸುಮಾರು 1000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೇವೆ. ಅದೇ ರೀತಿ ಈಗ ಏನು ಆಲ್ಮೇಲ ತಾಲೂಕಿನಿಂದ 100ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಏನು ದಲಿತ ಜನಗ್ರಹ ಏನು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆ ಸಾಕಷ್ಟು ಏನು ಬೇಡಿಕೆಗಳದಾವಲ್ಲಿ, ಬಗರಹುಕುಂ ಸಾಗುವಳಿ ಆಗಿರ್ಬೋದು, ಭೂ ಒಡೆತನ ಯೋಜನೆ ಆಗಿರ್ಬೋದು, ಹಾಗೆ ಏನು 7C ಮತ್ತು 7D
ಮತ್ತು SCP TSP ಏನು ದುರ್ಬಳಕೆ ಆಗಿದೆ ಅದರ ಬಗ್ಗೆ ಸಮಾವೇಶದಲ್ಲಿ ಒತ್ತಾಯಗಳಿದ್ದಾವೆ. ಅದನ್ನು ಮತ್ತು ಆಮೇಲೆ ಏನು ಸರ್ಕಾರ SCP TSP 100 ಕೋಟಿ ರೂಪಾಯಿಯನ್ನು ಏನು KSRTC ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಏನು ವೇತನವಾಗಿ ಕೊಟ್ಟಿದೆ ಅದನ್ನು ಹಿಂಪಡೆಯುವ ಸಲುವಾಗಿ ಒಂದು ಜನಾಗ್ರಹ ಹೋರಾಟ ಇದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಕಾರ್ಯಕರ್ತರು ಭಾಗವಹಿಸಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ನಮ್ಮ ಪತ್ರಿಕಾ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜನರನ್ನು ಸೇರಿಸಿ ಒಂದು ಸಮಾವೇಶ ಮಾಡಲಿಕ್ಕೆ ನಾವು ಬೆಳಗಾವಿ ಭಾಗದಿಂದ ಸುಮಾರು ಒಂದು 5,000 ಜನರನ್ನು ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗುವುದರ ಮೂಲಕ ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆ, ಉದ್ಯೋಗ ನೇಮಕಾತಿ, ವಿಶೇಷ ಘಟಕ ಯೋಜನೆ, ಏಕಗವಾಸಿ ನೀತಿ ಒತ್ತಾಯಗಳಿಗಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈಗೇನು ಹೊಸದಾಗಿ ನೂತನ ಸರ್ಕಾರದ ಒಂದು ಎಚ್ಚರಿಕೆಯ ಒಂದು ಗಂಟೆನ ಅವರಿಗೆ ನಾವು ಬದಲಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಸುಮಾರು ಹಕ್ಕೊತ್ತಾಯಗಳಿವೆ. ವಿಶೇಷ ಘಟಕ ಯೋಜನೆಯಲ್ಲಿ ಹಣವನ್ನು ನಿಯಮ ಬಾಹಿರವಾಗಿ ಸೆಕ್ಷನ್ 24 ಅಡಿಯಲ್ಲಿ ಏನು ಕಾಯ್ದೆ ಉಲ್ಲಂಘಿಸಿ ಸಾರಿಗೆಯನ್ನು ಇಲಾಖೆಯ ಸಿಬ್ಬಂದಿಗಳಿಗೆ ಅದನ್ನು ವೇತನ ನೀಡಿ 2,000 ಕೋಟಿ ಹಣವನ್ನು ವಸೂಲಿ ಮಾಡಬೇಕಂತ ಹೇಳಿ ನಮ್ಮ ಹೋರಾಟ ಇದೆ. ಹಾಗೆ ವಿಶೇಷ ಘಟಕ ಯೋಜನೆ ಅನುಷ್ಠಾನ ಏಕಗವಾಸಿ ನೀತಿ ಜಾರಿಗೊಳಿಸಬೇಕಂತ ಹೇಳಿ ಹೋರಾಟ ಇದೆ. ಹಾಗೆ 7D ಅಂದ್ರೆ 7D ಅಂತ ಹೇಳಿ ಒಂದೇನು ಜಾರಿ ಇದ್ದಂಥದ್ದನ್ನು ರದ್ದುಪಡಿಸುವಂಥ ಹೋರಾಟ ನಮ್ಮ ಕರ್ನಾಟಕದಲ್ಲಿ ಸಮಿತಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆಗೋದ್ರಿಂದ ಅದನ್ನು ರದ್ದುಪಡಿಸಿದ್ರು. ಹಾಗೇನೆ 7C ಅಂತ ಹೇಳಿ ಸರ್ಕಾರ ಜಾರಿ ಮಾಡಿದೆ. 7C ಅಂತಂದ್ರೆ ನೆರೆ ಪರಿಹಾರ ಆದಾಗ ಏನು SCP TSP ಅದ ಸರ್ಕಾರ ಅದರ SCP TSP ಬಳಸ್ಕೊಳ್ಬೋದು ಒಂದು ಆದೇಶ ಇದೆ ಸರ್ಕಾರದ. ಆ ಸರ್ಕಾರ ಏನು ಮಾಡ್ತಾ ಇದೆಯಪ್ಪ ಅಂತಂದ್ರೆ ಯಾವುದೇ ಈಗ ಮಳೆ ಪರಿಹಾರ ಇಲ್ಲ, ಬರ ಪರಿಹಾರ ಇಲ್ಲ, ಯಾವುದೇ ಪರಿಹಾರ ಇಲ್ಲ, ಈ SCP TSP ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದೆ. ಹಾಗಾಗಿ ನಾವು ಈ ಸರ್ಕಾರವನ್ನು ಕಿವಿ ಇಡುವಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಸಮಾವೇಶ ಒಂದು 50,000 ಜನರನ್ನು ಸೇರಿಸಿ ಮಾಡಬೇಕೈತಿ. ಹಾಗೆಯೇ ಕರ್ನಾಟಕ ಬೌದ್ಧ ಅಭಿವೃದ್ಧಿ ನಿಗಮಕ್ಕೆ ಒಂದು 500 ಕೋಟಿ ಅನುದಾನ ಒದಗಿಸಿ ಕೂಡಲೇ ನಿಗಮದ ಕಾರ್ಯ ಆರಂಭಿಸಬೇಕನ್ನುವಂಥ ಒಂದು ಹಕ್ಕೊತ್ತಾಯಗಳು ನಮ್ಮದು. ಹಾಗೆ ಭೂಮಿ ಸುಧಾರಣೆ ಕಾಯ್ದೆಗಳು ಪರಿಶಿಷ್ಟ 50% ಭೂಮಿ ಮಂಜೂರಾತಿ ಆಗಬೇಕಾಗಿದೆ. ಆದರೆ ಸರ್ಕಾರ ಅಂಕಿಅಂಶಗಳಲ್ಲಿ ಕೇವಲ 11% ಭೂಮಿಯನ್ನು ಮಾತ್ರ ಹೊಂದಿರ್ತಾರೆ. ಇವುಗಳ ಪೈಕಿ C ಮತ್ತು D ಭೂಮಿಯನ್ನು ಹೆಚ್ಚಿಗೆ ಹೊಂದಿದ್ದು ಉಳಿಮೆ ಯೋಗ್ಯವಲ್ಲದ ಹೆಚ್ಚಿನ ಭೂಮಿಯನ್ನು ದಲಿತರು ಹೊಂದಿರುತ್ತಾರೆ. ಈಗ ಏನಾಗಿರಪ್ಪ ಅಂತಂದ್ರೆ ಈ ಸರ್ಕಾರಗಳು ಈಗ ಫಲವತ್ತಾದ ಭೂಮಿಗಳನ್ನ ಒಂದು ಕಡೆ ಇಟ್ಕೊಂಡು ಈಗ ಮಡ್ಡಿ ನಮ್ಮ ಕಡೆ ಮಡ್ಡಿ ಜಮೀನು ಅಂತ ಕರೀತಾರೆ, ಮಡ್ಡಿ ಜಮೀನುಗಳನ್ನ ಏರಿಳಿತ ಜಮೀನುಗಳನ್ನ ದಲಿತರಿಗೆ ಹಂಚುವಂತ ಕೆಲಸ ಆಗಿದೆ. ಈಗ ಭೂ ರೈತರಿಗೆ ಭೂಮಿ ಕೊಡಬೇಕು ಅನ್ನುವಂಥ ಸರ್ಕಾರ ವಿಚಾರಗಳು ಬಂದಾಗ ಸಾಕಷ್ಟು ಭೂಮಿ ಇದ್ರೂ ಹಂಚಿಕೆ ಆಗಿಲ್ಲ. ಭೂ ಒಡೆತನ ಯೋಜನೆ ಅದಂತ ಸರ್ಕಾರದಲ್ಲಿ ಭೂ ಒಡೆತನ ಜಾರಿ ಮಾಡ್ಬೇಕಂತ ಹೇಳಿದ ಅದನ್ನು ಇನ್ನೂವರೆಗೆ ಕೂಡ ಏನು ಅರ್ಜಿಗಳು ವಿಲೇವಾರಿಗಳು ಕೊಡ್ತೀವಿ ನಾಡ್ತಾ ಇದ್ದೇವೆ. ಅವ್ರು ಇನ್ನೂ ಭೂ ಒಡೆತನ ಯೋಜನೆ ಜಾರಿ ಮಾಡಿಲ್ಲ ಸರ್ಕಾರ. ಈಗ SCP TSP ಹಣಗಳನ್ನ ದಲಿತರ ಉದ್ಧಾರಕ್ಕಾಗಿ ಅದನ್ನ ಖರ್ಚು ಮಾಡ್ಬೇಕಂತ ಸರ್ಕಾರ ಇನ್ನೂ ಹಾಗೆ ಇಟ್ಕೊಂಡು ಅದನ್ನ ಕೂತಿದೆ. ಇವತ್ತು ಬೆಂಗಳೂರಲ್ಲಿ ಹೇಳ್ತಾರೆ ಅವರು SCP TSP ಹಣಗಳನ್ನ ಬೇರೆ ಬೇರೆ ಉದ್ದೇಶಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ನೈಸ್ ರೋಡಿಗೆ SCP TSP ಹಣಗಳನ್ನ ಖರ್ಚು ಮಾಡಿದ್ದಾರೆ. ಇಲ್ಲಿ ಯಾಕೆ ನೈಸ್ ರೋಡಿಗೆ ನೀವು ಖರ್ಚು ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ ಇದೇನೋ ನೈಸ್ ರೋಡಲ್ಲಿ SC STಗಳು ಆಯೋಗಿಲ್ವಾ ಅನ್ನೋಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಎಂಥ ಒಂದು ವಿಪರ್ಯಾಸ ಆಗಿಬಿಟ್ಟಿದಪ್ಪ ಅಂತಂದ್ರೆ SCP TSP ಉದ್ಧಾರಕ್ಕಾಗಿ ಮೀಸಲಿಟ್ಟ ಅಂತ ಅನ್ನೋದು ಅವರೇ ಸರ್ಕಾರ ಏನು ಮಾಡಿದ್ರು ಒಂದು ಕಾನೂನನ್ನು ಜಾರಿ ಮಾಡಿದ್ರು 7D ಅಂತ ಅದನ್ನ ಚೇಂಜ್ ಮಾಡಿದ್ರು, ಅದನ್ನ ರದ್ದುಪಡಿಸಿದ ಈ 7C ಅನ್ನುವಂಥ ವಿಚಾರದಲ್ಲಿ ಅದನ್ನು ಕೂಡ ಸರ್ಕಾರ ಅದನ್ನ ಬೇರೆ ಒಂದು ರೀತಿಯಲ್ಲಿ ಅದನ್ನ ಬಳಕೆ ಮಾಡ್ತಾ ಇದೆ. ಅದನ್ನ ವಿರೋಧಿಸಿ ನಾವು ಅಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ವಿ. ಹಾಗಾಗಿ ತಾವು ಈ ವಿಜಯಪುರ ಜಿಲ್ಲೆಯಿಂದ ಸುಮಾರು 1000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಪ್ರತಿ ತಾಲೂಕಿನಿಂದ 100 ಜನ ಹೋಗುವಂಥ ಒಂದು ವಿಚಾರ ಇಟ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ತಾವು ದಯವಿಟ್ಟು ಪತ್ರಕರ್ತರು ಇದನ್ನ ಹೆಚ್ಚಿಗೆ ಪ್ರಚಾರ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಮ್ಮ ಸರ್ಕಾರ ಇರಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನೋಡ್ರಿ